ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮರ್ಶ್ರೀ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಸಂಡೇ ಹಬ್ಬ ಬಂದುಬಿಟ್ಟಿದೆ, ಒಂದು ಲೀವ್ ಹೋಯಿತು. ಸೊ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಲೇಟಾಗೇ ಎದ್ವಿ ಆ್ಯಕ್ಚುಲಿ, ಸಂಡೇ ತಾನೆ ಅಂತ. ಸೊ ಇವಾಗ ಎದ್ದು ಫಸ್ಟ್ ಎಲ್ಲರಿಗೂ ಎಣ್ಣೆ ಹಚ್ಬಿಡೋಣ, ಒಂದು 3 ಥರ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಎಲ್ಲರಿಗೂ ಎಣ್ಣೆ ಮಸಾಜ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಇಬ್ಬರಿದ್ದಾರೆ, ಅವ್ರಿಗೆ ಹಚ್ಚಬೇಕು. ಆಲ್ರೆಡಿ ನಮ್ಮ ಅತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಹೋಗಿ ತೋರಿಸ್ರಿ ಏನೇನು ಮಾಡೋರು ಕೇಳ್ಕೊಂಡು. ನಾ ಏನೇನಮ್ಮ ಮಾಡಿದ್ಯಾ? ಒಬ್ಬಟ್ಟು, ರಸ, ಕಾಯಿ ರಸ, ಅನ್ನ, ಚಿತ್ರಾನ್ನ, ಗೊಜ್ಜು. ಸೊ ಅಡುಗೆ ಕೆಲಸ ಆಗಿದೆ. ನಾನಿವಾಗ ಆಯಿಲ್ ಮಸಾಜ್ ಮಾಡಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡಿ ರೆಡಿ ಆಗಬೇಕು. ನಮ್ಮ ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ, ಮನೆ ಒರೆಸಿ ಕೊಡ್ತಾರೆ. ಆಮೇಲೆ ದೇವ್ರ ಪೂಜೆ ಮಾಡಿ ಎಲ್ಲ ರೆಡಿಯಾಗಿ ಮತ್ತೆ ಸಿಗ್ತೀನಿ, ಓಕೆನಾ? ಫ್ರೆಂಡ್ಸ್, ನನ್ನ ರಂಗೋಲಿ ಹೇಗಿದೆ ನೋಡಿ, ಸಿಂಪಲಾಗಿ ಹಾಕಿದ್ದೀನಿ. ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ನೈವೇದ್ಯಕ್ಕಿಟ್ಟು ದೀಪ ಹಚ್ಬೇಕು ಇವಾಗ. ಎಲ್ಲ ಆಯಿತು, ದೀಪ ಹಚ್ಚಿದ್ರೆ ಆಯಿತು. ಇಡೀ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ. ಇವಾಗ ಪೂಜೆ ಮಾಡಬೇಕು. ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಬ್ಬಟ್ಟು, ಕಾಳುಗೊಜ್ಜು, ಅನ್ನ ರಸಮ್ಮು, ಚಿತ್ರಾನ್ನ, ಬೋಂಡ ಎಲ್ಲ ರೆಡಿಯಾಗಿದ್ದೀವಿ. ನನ್ನ ಮಗಳು ಈ ಥರ ರೆಡಿಯಾಗಿದ್ದಾಳೆ. ಓಕೆ, ಪೂಜೆ ಮಾಡೋಣ. ಟೈಮ್ ಆಗಿದೆ, 12 ಗಂಟೆ ಒಳಗಡೆ ಮಾಡಬೇಕು. ಸೊ ವೆಲ್ಕಮ್ ಬ್ಯಾಕ್ ಗೈಸ್, ಎಲ್ಲ ಹೇಗಿದ್ದೀರಾ? ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಯುಗಾದಿ ಹಬ್ಬ ಜೋರ. ನಮ್ಮ ಮನೆಯಲ್ಲಿ ಜೋರು ಅಂದರೆ ಯುಗಾದಿಗೆ ಏನು ಸ್ಪೆಷಲ್ಲು? ಒಬ್ಬಟ್ಟೂಟ ಮಾಡಿ ಪೂಜೆ ಮಾಡಿ ತಿನ್ನೋದು ಅಷ್ಟೇ. ಇನ್ನು ಕೆಲವರು ಅದೇನೋ ಆಟಗಳೆಲ್ಲ ಆಡ್ತಾರೆ, ಹೊಸ್ತಡ್ಕು ಮಾಡ್ತಾರೆ. ಹೊಸ್ತಡ್ಕು ನಾವು ಮಾಡ್ತೀವಿ, ಬಟ್ ನೆಕ್ಸ್ಟ್ ಡೇಗೆ ಹಬ್ಬದ ದಿವಸ ಯುಗಾದಿ, ಒಬ್ಬಟ್ಟೂಟ. ಸೊ ಯುಗಾದಿ ಅಂದ್ರೇ ಒಬ್ಬಟ್ಟೂಟ, ಮತ್ತು ನೆಕ್ಸ್ಟ್ ಡೇ ನಾನ್ ವೆಜ್ ಊಟ ಅಷ್ಟೇ. ಸೊ ಆ್ಯಸ್ ಯೂಶ್ವಲ್ ಒಬ್ಬಟ್ಟು ಅಡುಗೆ ಮಾಡಿ ಎಲ್ಲ ಮನೆಯವರೆಲ್ಲ ಸೇರಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ಒಬ್ಬಟ್ಟೂಟ ತಿನ್ನೋದು. ಏನಾಯ್ತು? ಯಾವಾಗಲೂ ಹೆಂಗಂದ್ರೆ ಹಂಗೆ ಹೊಡಿತೀರಾ? ಫಸ್ಟ್ ಟೈಮ್ ನೀಟಾಗಿ ಹೊಡೆದವ್ರೆ. ಹೆಣ್ಮಕ್ಳಿಗೆ ಈ ಹಬ್ಬ ಬಂದರೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಹೂ ಮುಡ್ಕೊಳ್ಳೋದು, ಬಳೆ ತೊಡ್ಕೊಳ್ಳೋದು ಅದೊಂದು ಸಂಪ್ರದಾಯ ಮತ್ತು ಅದೊಂದು ಸಂಭ್ರಮ. ಹಾಗೆ ನನಗೂ ತುಂಬ ಇಷ್ಟ ಇವೆಲ್ಲ. ಹೊಸ ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಹೂ ಮುಡ್ಕೊಳ್ಳೋದು ತುಂಬ ಇಷ್ಟ. ಹಾಗೆ ನಾನು ರೆಡಿಯಾಗಿದ್ದೆ.
ಇಲ್ಲಿ ತೋರಿಸು ಮೊದಲು, ಅವನದು ತೋರಿಸು. ನಮ್ಮ ಪೂಜೆ ಆದ್ಮೇಲೆ ಇವನದು ಪೂಜೆ ಸ್ಟಾರ್ಟ್ ಆಗ್ತದೆ, ತೋರಿಸು ಈ ನನ್ನ ಮಗಂದು. ಮೋಯ್ದು ಪೂಜೆ ನೋಡಿ. ಅವನು ಕೃಷ್ಣಗೆ ಏನು ಪಾಪ ಕೃಷ್ಣ. ನಮ್ಮ ಮಮ್ಮಿ ಗಣೇಶನ ಉಳಿಸ್ಬಿಟ್ರು ಆಫೀಸಿಗೆ ಕರ್ಕೊಂಡೋಗಿ. ಇಲ್ಲಿ ನೋಡಿ ಕೃಷ್ಣ ಎಲ್ಲಿ ಮೋಯ್? ಕೃಷ್ಣ ಇಲ್ಲಿದೆ ಅಲ್ಲ, ಸೈಡ್ ಬಾ, ಸೈಡ್ ಬಾ. ಇಲ್ಲಿ ನೋಡಿ ಕೃಷ್ಣ ಎಲ್ಲಿ ಇದೆ ನೋಡಿ, ಪಾಪ ಕೃಷ್ಣ. ನಮ್ಮಮ್ಮ ರಂಗೋಲಿ ಎಲ್ಲ ಹಾಕೋರೆ. ಇಲ್ಲೂ ಹಾಕು ಅಂದ ನಮ್ಮಮ್ಮಂಗೆ ರಂಗೋಲಿನ. ಮೊಯ್ ಇಂಪಾರ್ಟೆಂಟು. ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಸ್ವಲ್ಪ ಆಟ ಬಿಡು. ಮೊಯಿ ಬಾಯ್. ಗೈಸ್ ಎಲ್ಲರಿಗೂ ಕೊಡ್ಬೋದು, ಈ ತುಂಡು ನನ್ನ ಮಗನ ಕೊಡೋಕ್ಕಾಗ್ತಾರ? ನೋಡಿ ಕೋಪ ಮಾಡ್ಕೊಂಬಂದವನೆ. ನಾವು ಪೂಜೆ ಮಾಡಿದಲ್ದೆ ಒಂದು ಸ್ಪೆಷಲಾಗಿ ಒಂದು ಪೂಜೆ ಮಾಡ್ಬೇಕಂತೆ ಕಡ್ಡಿ ತೊಗೊಂಡು. ಅಲ್ಲಿ ಆಚೆ ಹೋಗ್ತಾನೆ ಕಡ್ಡಿ ತೊಗೊಂಡು. ಹೇಳಿದ್ದಕ್ಕೆ ಮುನ್ಸ್ಕೊಂಡು ಕೂತ್ಕೊಂಡ್ಬಿಟ್ಟವನು. ತಗೋ ಆ ಮಾಡು, ಈಗ ತಿನ್ಬೇಕಿಲ್ಲ ಅಂದರೆ ಸ್ವಾಮಿ ಹೊಡೆಯುತ್ತೆ. ಆ ಮಾಡು. ಇವಾಗ ಪೂಜೆ ಆಯಿತು. ಎಳ್ಳು ಬೆಲ್ಲ ತಿನ್ಕೊಂಡು ಕೂತಿದ್ದೀವಿ. ಸೊ ಊಟ ಮಾಡಬೇಕು. ಇವಾಗ ಟೈಮು 12:30 ಆಗಿದೆ. ಊಟ ಮಾಡಬೇಕು. ಬೆಳಗ್ಗೆ ಒಂಚೂರು ಚಿತ್ರಾನ್ನ ಮಾಡ್ಕೊಂಡು ತಿಂದ್ವಿ. ಊಟ ಮಾಡಿಕೊಂಡು ಸೊ ಊಟ ಮಾಡಿದ್ರೆ ಮುಗೀತು ಯುಗಾದಿ ಹಬ್ಬ. ಓಕೆ ಗೈಸ್, ಊಟ ಆಯಿತು. ಒಂದು ವೀಡಿಯೋ ಮಾಡಬೇಕಿತ್ತು, ಮಾಡಿಕೊಂಡು ಈಗ ಮೇಲೆ ಬಂದೆ ಡ್ರೆಸ್ ಚೇಂಜ್ ಮಾಡೋಣ ಅಂತ. ಇವರು ಸಲ್ಮಾನ್ ಖಾನ್ ಫ್ಯಾನು. ಸೊ ಸಲ್ಮಾನ್ ಖಾನ್ ಮೂವಿ ಬಂದಿದೆ, ಸೊ ಅದಕ್ಕೆ ಹೋಗೋಣ ಅಂತ ಹೇಳ್ತಿದ್ರು. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಹೊರಡಬೇಕು. ಗೈಸ್ ಮೂವಿಗೆ ಹೋಗ್ತಾ ಇದ್ದೀವಿ, ಸಲ್ಮಾನ್ ಖಾನ್ ಮೂವಿ. ಸಲ್ಮಾನ್ ಖಾನ್ ಫ್ಯಾನ್ ಆಗಿದ್ರಿಂದ ಸೊ ಮೂವಿಗೆ ಹೋಗೋಣ ಅಂದರು. ಹಾಗೆ ರೆಡಿಯಾಗಿ ಹೊರಟಿದ್ದೀವಿ. ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು ಎಲ್ಲ ಹೊರಟಿದ್ದೀವಿ ಇವಾಗ. ಸೊ ಮೂವಿಗೆ ಹೋಗ್ಕೊಂಡು ಮತ್ತೆ ಸಿಗ್ತೀನಿ. ಬಾಯ್. ಗೈಸ್ ಇವಾಗ ಮೂವಿ ನೋಡ್ಕೊಂಡು ಬಂದ್ವಿ. ಅಷ್ಟೇನು ಚೆನ್ನಾಗಿಲ್ಲ. ಸ್ಟಾರ್ಟಿಂಗಲ್ಲೇ ರಶ್ಮಿಕಾನ ಸಾಯಿಸ್ಬಿಡ್ತಾರೆ. ಓಕೆ ನೋಡ್ಬೋದು. ಆ ಸ್ಟೇಜ್ ಆದಮೇಲೂ ಮಾಡೋನೆಲ್ಲ ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕಷ್ಟೆ. ಓಕೆ ಇವ್ರು ಫ್ಯಾನ್ ಅಂತ ಹೋಗಿದ್ವಿ. ಸೊ ಕಾಫಿ ಕುಡಿಯೋಣ ಅಂತ ಇಲ್ಲಿ ಹೋಟ್ಲ ಹತ್ರ ನೆಲೆಸಿದ್ವಿ.
ಟೀ ಕುಡ್ಕೊಂಡು ಹೋಗಬೇಕು. ಬಾಯ್. ಹಬ್ಬ ಫುಲ್ ಕೋಪ. பரப்புலேருந்து இந்த மாதிரி எல்லாம் வெளிப்பாடு எடுக்கிறதில்ல, நீங்கள் அவனுக்கு 3 நாள் எக்ஸ்ட்ரா எடுக்க மாட்டேங்கிறான். ஆனால் அப்டேட் கொடுக்கணும். நீங்கள் ஏதாவது ஒரு பாயிண்ட் ஆஃப் கொடுத்துருங்க. இந்த மாதிரி யாருமே தேவையில்லை, நீங்கள் மூவ் பண்ண மாட்டேன். இது வேலை ஆகும். அவன் வச்சு நான் என்ன பண்ணுறேன் சொல்லுங்கள். நீங்கள் சொன்னீங்க நான் அப்டேட் பண்ணிட்டு இருக்கேன். அந்த அதுவும் பண்ணலன்னா நான் என்ன பண்ணுறேன்? ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಊಟ ಆಯಿತು, ನಾನು ನನ್ನ ಮಗಳು ಹಾಗೆ ವಾಕ್ ಮಾಡೋಣ ಅಂತ ಆಚೆ ಬಂದಿದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಮುಶ್ರೀ ಆ್ಯಂಡ್ ಶ್ರೀ ಶಿಲ್ಪ ಯೂಟ್ಯೂಬ್ ಚಾನಲ್. ಗುಡ್ ನೈಟ್, ಟೇಕ್ ಕೇರ್.